ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಅರೆಸ್ಟ್ ಆಗಿ 2 ತಿಂಗಳು ಕಳೆಯುತ್ತಾ ಬಂದಿದೆ. ಇಲ್ಲಿವರೆಗೆ ಅವರನ್ನ ಹೊರಗೆ ಕರೆತರೋಕೆ ಸಾಧ್ಯವೇ ಆಗ್ತಾ ಇಲ್ಲ. ಈ ಪ್ರಕರಣದಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇದಾದ ಬಳಿಕ ದರ್ಶನ್ ಅವರು ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಬಹುದಾಗಿದೆ. ಪತಿ ಈ ಪ್ರಕರಣದಿಂದ ಬೇಗ ಹೊರಗೆ ಬರಲಿ ಅಂತ ಪತ್ನಿ ವಿಜಯಲಕ್ಷ್ಮಿ ದೇವರ ಹತ್ರ ಕೇಳಿಕೊಳ್ತಾ ಇದ್ದಾರೆ. ಇದಕ್ಕಾಗಿ ಬೇರೆ ಬೇರೆ ಕಡೆಗಳಲ್ಲಿ ತೆರಳಿ ಪೂಜೆ ಸಲ್ಲಿಕೆ ಮಾಡ್ತಿದ್ದಾರೆ. ನಿನ್ನೆ ಭೀಮನ ಅಮಾವಾಸ್ಯೆ ಕೂಡ ಇತ್ತು. ಹೀಗಾಗಿ ವಿಜಯಲಕ್ಷ್ಮಿ ಅವರು ಬನಶಂಕರಿ ದೇವಸ್ಥಾನಕ್ಕೆ ಭೇಟಿನ ಕೂಡ ಕೊಟ್ಟಿದ್ರು. ಈ ವೇಳೆ ಬನಶಂಕರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಕೆನ ಕೂಡ ಮಾಡಿದ್ದಾರೆ. ಪತಿಯನ್ನು ಹೊರಗೆ ತರಲು ಅವರು ಶಕ್ತಿ ದೇವತೆಗಳ ಮೊರೆ ಹೋಗಿದ್ದಾರೆ. ಇತ್ತೀಚೆಗೆ ವಿಜಯಲಕ್ಷ್ಮಿ ಕೊಲ್ಲೂರಿಗೆ ಭೇಟಿ ನೀಡಿ ನವಚಂಡಿಕಾ ಹೋಮವನ್ನು ಕೂಡ ಮಾಡಿಸಿದ್ರು. ಹಾಗೆ ಇಂದು ಬನಶಂಕರಿಯ ಪ್ರಸಾದವನ್ನ ಪತಿಗೆ ಕೊಡಲು ಅವರು ಪರಪ್ಪನ ಅಗ್ರಹಾರಕ್ಕೆ ಆಗಮಿಸಿದ್ರು. ಇದು ವಿಜಯಲಕ್ಷ್ಮಿ ವಿಚಾರವಾದ್ರೆ, ಮತ್ತೊಂದು ಕಡೆ ಪವಿತ್ರ ಗೌಡ ಭೇಟಿಗೆ ಅವರ ತಾಯಿ ಮತ್ತು ಚಿಕ್ಕಮ್ಮ ಆಗಮಿಸಿದ್ರು. ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಅವರಿಬ್ಬರು ಕೂಡ ಆಗಮಿಸಿದ್ರು. ಮಗಳ ಯೋಗಕ್ಷೇಮ ವಿಚಾರಿಸಲು ಇಬ್ಬರು ಆಗಮಿಸಿದ್ರು ಅಂತ ತಿಳಿದು ಬಂದಿದೆ. ಈ ಹಿಂದೆಯೂ ಪವಿತ್ರ ಗೌಡ ಜೈಲಿನಲ್ಲಿರುವಾಗ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಮಧ್ಯದಲ್ಲಿ ಪವಿತ್ರ ಗೌಡ ಮಗಳು ಕೂಡ ಬಂದು ಭೇಟಿ ಆಗ್ತಾ ಇದ್ರು. ಈಗ ತಾಯಿ ಮತ್ತು ಚಿಕ್ಕಮ್ಮ ಪವಿತ್ರ ಗೌಡ ಯೋಗಕ್ಷೇಮವನ್ನ ವಿಚಾರಿಸಲು ಪರಪ್ಪನ ಅಗ್ರಹಾರ ಜೈಲಿನತ್ತ ತೆರಳಿದ್ದಾರೆ.